ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು 105ನೇ ಪೇಜ್ನಲ್ಲಿರುವಂತಹ 1ರಿಂದ 3 ತನಕ ಏನು ಪ್ರಶ್ನೆಗಳು ಇದ್ದಿರಲಿಲ್ಲ ಅವನ್ನೆಲ್ಲ ಬಿಡಿಸಿವಿ. ಅದನ್ನ ಇನ್ನೂ ಯಾರು ವಿಡಿಯೋ ನೋಡಿಲ್ಲ, ಮೇಲೆ ಐಕನ್ ಬಟನ್ ಕಾಣತತಿ, ಅದನ್ನ ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೋಡಬಹುದು. ಹಾಗೆಯೇ ಅದರ ಮುಂದೆ 0ಯಿಂದ ಮತ್ತೊಂದು ಬದಿಗೆ ಪಾಠದ ಪ್ರಶ್ನೆ ಉತ್ತರಗಳು ಕೆಲ ವಿಡಿಯೋಗಳು ಅಪ್ಲೋಡ್ ಆಗ್ಯಾವ್ರಿ, ಅದನ್ನು ನೀವು ನೋಡ್ಬೋದು. ಪ್ಲೇಲಿಸ್ಟ್ ಒಳಗೆ ಲಿಂಕ್ ಐತಿ. ನೋಡ್ರಿ ಏನೈತಿ 4ನೇ ಪ್ರಶ್ನೆ. ಒಂದು ಚಿತ್ರದಲ್ಲಿ ಅತ್ಯಂತ ಚಿಕ್ಕ ಸಮಮಿತಿ ಕೋನ 60 ಡಿಗ್ರಿ ಇದೆ ಅಂತ. ಈ ಚಿತ್ರದ ಇತರೆ ಸಮಮಿತಿ ಕೋನಗಳು ಯಾವುವು ಅಂದಾರ. ನೋಡ್ರಿ, ಅತ್ಯಂತ ಚಿಕ್ಕ ಅಂದ್ರೆ ಏನು ರೀ? ಅದ ಮೊದಲನೇದ ಅಂದ್ರೆ ರೀ, ಇಲ್ಲಿ ಏನು ಬರಿಬೋದು ನಾವು? ಚಿಕ್ಕ ಕೋನ. ಅತ್ಯಂತ ಚಿಕ್ಕ ಕೋನ ಅಂದರೆ ಏನು ರೀ? ಇದು ಫಸ್ಟ್ ರೀ. ಇದು ಫಸ್ಟ್ ಕೋನ ಆಕೈತಿ. ಎಷ್ಟು ಆಕೈತಿ? 60 ಡಿಗ್ರಿ ಐತಿ. ಹಂಗಾರೆ ಎರಡನೇ ಕೋನ ಬೇಕಾಗಿತ್ತು ನನಗೆ. ಎರಡನೆಯ ಕೋನ ಬೇಕಾಗಿತ್ತು ಅಂದರೆ ಏನು ಮಾಡ್ತೀರಿ? 60 ಡಿಗ್ರಿ ಇಂಟು 2 ಮಾಡ್ತೀರಿ. 6 12 120 ಡಿಗ್ರಿ ಆಯ್ತು. ಈಗ ಮೂರನೇ ಕೋನ ಕಂಡು ಹಿಡಿದಿತ್ತಂದ್ರೆ ಏನು ಮಾಡ್ತೀರಿ ನೀವು? ಮೂರನೇ ಕೋನ ಕಂಡು ಹಿಡಿದಿತ್ತಂದ್ರೆ 60 ಡಿಗ್ರಿ ಇಂಟು 3 ಅಂತ ಮಾಡ್ತೀರಿ. ಹಂಗಾರೆ 8 6 3 18 180 ಡಿಗ್ರಿ ಆಯಿತು. ಇನ್ನು ಅದಾದ ಬಳಿಕ ನಾಲ್ಕನೆಯ ಕೋನ ಕಂಡು ಹಿಡಿಯತ್ತೀರಿ ಅಂದ್ರೆ ನಾಲ್ಕನೆಯ ಕೋನ ಏನು ಮಾಡ್ತೀರಿ? 60 ಡಿಗ್ರಿ ಇಂಟು 4 ಮಾಡ್ತೀರಿ. 6 4 24 ಡಿಗ್ರಿ, 240 ಡಿಗ್ರಿ ಆಕೈತಿ. ಇನ್ನು ಆದ ಬಳಿಕ ಐದನೇ ಕೋನ ಕಂಡು ಹಿಡಿಯೋರು ಇದ್ರಂದ್ರೆ ಐದನೇ ಕೋನ ಅಂದ್ರೆ ಎಷ್ಟು ಆಕೈತಿ ರೀ? 300 ಡಿಗ್ರಿ ಆಕೈತಿ. 6 5 30 ರೀ, ಅದರ ಸಮ ಇದು 300 ಡಿಗ್ರಿ ಆಕೈತಿ. ಇನ್ನು ಆರನೇ ಕೋನ ಎಷ್ಟು ಆಕೈತಿ ರೀ? 60 ಡಿಗ್ರಿ ಇಂಟು 6 6 5 6 36 360 ಡಿಗ್ರಿ ಆಯಿತು. ಅಂದ್ರೆ ರೀ, ಈಗ 360 ಡಿಗ್ರಿ ಆಯ್ತು ಅಂದ್ರೆ ಒಂದು ಪೂರ್ಣ ಸುತ್ತಾತು, ಇಲ್ಲಿಗೆ ಬಿಟ್ಟು ಬಿಡೋದು. ಹಂಗಾರೆ ಇತರ ಸಮಮಿತಿ ಕೋನಗಳು ಯಾವ್ಯಾವು ಅಂದ್ರೆ ರೀ, 61 ಕೊಟ್ಟದಾರ ಅವ್ರ, 120 180 240 300 360 ಈ ರೀತಿಯಾಗಿ ಕೋನಗಳು ಸಿಗ್ತಾವೆ ನಮಗೆ. ಇನ್ನು ನೋಡ್ರಿ, ಇದು ಅತ್ಯಂತ ಚಿಕ್ಕ ಸಮಮಿತಿ ಕೋನ ರೀ. ಇನ್ನು ನೋಡ್ರಿ, ಒಂದು ಚಿತ್ರದಲ್ಲಿ ಸಮಮಿತಿ ಕೋನ 60 ಡಿಗ್ರಿ. ಈ ಚಿತ್ರದ 60 ಡಿಗ್ರಿಗಿಂತ ಕಡಿಮೆ ಇರುವ 2 ಸಮಮಿತಿ ಕೋನಗಳಿವೆ. ಅದರ ಅತ್ಯಂತ ಚಿಕ್ಕ ಸಮಮಿತಿ ಕೋನ. ಎಕ್ಸಾಂಪಲ್ ರೀ, ಇಲ್ಲಿ ಏನೈತಿ? 60 ಡಿಗ್ರಿ ಕೋನ ಐತಿ. ಇದು 60 ಡಿಗ್ರಿ ಕೋನ ಐತಿ. ಇದಕ್ಕಿಂತ ಏನದಾವು? 2 ಸಣ್ಣ ಕೋನಗಳು ಅದಾವಂತ. 2 ಸಣ್ಣ ಕೋನಗಳು ಅದಾವಂತ. ಅವು ಎರಡು ಅದಾವ್ರಿ. ಅವು ಕಂಡು ಹಿಡಿಬೇಕು. ಅದ್ರೊಳಗೆ ಪೂರ ಚಿಕ್ಕದು ಯಾವುದೈತಿಲ್ಲ ಅದನ್ನು ಹೇಳ್ಬೇಕಾಗೈತಿ ನನಗೆ. ಎಕ್ಸಾಂಪಲ್, ಇವು ಎರಡು ಯಾವುದವ್ರಲ್ಲ, ಇದನ್ನ ಎ ಎತ್ತು ತೊಗೋತಾನು ಪ್ಲಸ್ ಬಿ ಎತ್ತು ತೊಗೋತಾನು. ಪ್ಲಸ್ ಇನ್ನು ಇದೊಂದು ಐತ್ರಿ 60 ಡಿಗ್ರಿ ಸಿ ರೀ. ಇವು ಮೂರು ಕೋನಗಳ ಕೂಡಿಸಿ ಕೋನ ಎ, ಕೋನ ಬಿ, ಕೋನ ಸಿ, ಇವ್ನ ಮೂರು ಕೂಡಿಸಿ ಎಷ್ಟಾಗತ್ತೈತಿ ರೀ? 60 ಡಿಗ್ರಿ ಆಗತ್ತೈತಿ. ಅಂದರೆ ಇವು ಮೂರು ಕೂಡಿ 60 ಡಿಗ್ರಿ ಆಗತ್ತೈತಿ. ಇನ್ನೇನು ಮಾಡ್ತೀರಿ? ಇವು ಟೋಟಲ್ ಎಷ್ಟು ಕೋನ ಅದಾವು? 3 ಕೋನಗಳದಾವು. 3 ಎಕ್ಸಾಂಪಲ್ ಏನನ್ನು ರೀ? ಎ ಬಿ ಸಿ ಕೋನ ಅನ್ನೋನು ಬೇಡ, 3 ಕೋನಗಳು ಅಂತ ಬರ್ಕೊಂಬಿಡ್ನು. ಮೂರು ಟೋಟಲ್ ಅವು 3 ಅದಾವೆ. ಇನ್ನೇನು ಮಾಡ್ತೀರಿ? 60 ಡಿಗ್ರಿ ಈ ಕೋನವನ್ನು ಇಲ್ಲೇ ಇಟ್ಟುಬಿಡ್ರಿ. ಕೋನ ಏನು ಅನ್ಕೋರಿ? ಇದು 60 ಡಿವೈಡೆಡ್ ಬೈ 3 ಆಕೈತಿ. 3 ಒಂದಲೇ 3 20 ಅಂದ್ರೆ ಇಲ್ಲಿ ಕೋನಗಳು ಯಾವುದು? ನಮಗೆ ಒಟ್ಟು ಕೋನ ಸಿಕ್ತು ಒಂದು. ಇದು ಎಷ್ಟೈತಿ ರೀ? 20 ಐತಿ. 20 ಆದ ಬಳಿಕ ಯಾವುದು ಬರ್ತೈತಿ? 40 ಆಕೈತಿ. 40 ಆದ ಬಳಿಕ 60 ಬರ್ತೈತಿ. ಈಗ ಬಂದು ಇಲ್ರಿ 3 1 ರೀ 2 3 ಕೋನಗಳಾದವು ರೀ. ಒಂದನೇ ಕೋನ ಏನಿದೆ ನಾವು ಕೊಟ್ಟಾರ ನಮಗೆ? 60 ಡಿಗ್ರಿ ಐತತ್ತ ಕೊಟ್ಟಾರ. ಇದಕ್ಕಿಂತ ಸಣ್ಣ ಎರಡು ಸಣ್ಣ ಅದಾವೆ ರೀ. ಇದು 40 ಡಿಗ್ರಿ, ಇದು 20 ಡಿಗ್ರಿ. ಇವೆರಡು ಸಣ್ಣ ಕೋನಗಳು ಅದಾವೆ ರೀ. ಹಂಗಾರೆ ಅದರ ಈ ರೀತಿಯಾಗಿ ಕಂಡುಹಿಡಿದಾರೆ. ಅದರ ಅತ್ಯಂತ ಚಿಕ್ಕ ಸಮಮಿತಿ
ಅತ್ಯಂತ ಚಿಕ್ಕ ಸಮಮಿತಿ ಕೋನ ಎಷ್ಟು ಆಕೈತೆ ರೀ 20 ಡಿಗ್ರಿ ಆಕೈತಿ. ಈ ರೀತಿಯಾಗಿ ನೀವು ಇದನ್ನು ಕಂಡುಹಿಡಿಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಭ್ರಮಣ ಸಮಮಿತಿ ಇರುವ ಚಿತ್ರವೊಂದರಲ್ಲಿ ಅತ್ಯಂತ ಚಿಕ್ಕ ಸಮಮಿತಿ ಕೋನ 45 ಡಿಗ್ರಿ ಮತ್ತು ಬಿ 17 ಡಿಗ್ರಿ ಇರಬಹುದೇ ಅಂತಾರೆ. ಭ್ರಮಣ ಸಮಮಿತಿ ಒಳಗೆ ಭ್ರಮಣ ಸಮಮಿತಿ ಕೋನ ಒಳಗೆ. ಈಗ ಎಕ್ಸಾಂಪಲ ಇದು ಟೋಟಲ್ 360 ಡಿಗ್ರಿ ಆಗ್ಬೇಕು ನನಗೆ. ಒಂದು ಸಲ ತಿರುಗಿಸಿದಾಗ ಎಷ್ಟು ಆಗತ್ತೈತೆ ರೀ 45 ಡಿಗ್ರಿ ಆಗತ್ತೈತಿ. ಹಂಗಾರೆ ಇದು ಎಷ್ಟು ಭಾಗ ಹೋಗ್ತೈತೆ ನೋಡ್ಬೇಕು. ಕಡ್ತ ಹೊಡಿಬೇಕು ಇದ್ರಲ್ಲಿ. ಎಷ್ಟು ರೀ 5 9 45, 5 7 35 ರೀ, 5 7 35, 1 ಉಳಿತು 5 2 10, 9 5 4 9 9 8 72. ಹಂಗಾರೆ ಇದನ್ನು ನಾವು ಭ್ರಮಣ ಕೋನ ಅಂತ ಭ್ರಮಣ ಸಮಮಿತಿ ಅಂತ ತೊಗೊಂಡು ತಿಳ್ಕೊರೆ ನಾವು ಆ ಚಿತ್ರವನ್ನು 7 ಸಲ ತಿರುಗಿಸಿದಾಗ 360 ಡಿಗ್ರಿ ಸಿಗುತ್ತಿರ್ತೈತೆ ನಮ್ಗೆ. 8 ಸಲ ತಿರುಗಿಸಿದಾಗ ಎಷ್ಟು ಸಿಗ್ತೈತೆ ರೀ 360 ಡಿಗ್ರಿ 360 ಡಿಗ್ರಿ ಸಿಗ್ತೈತಿ. ಇನ್ನು ಇದನ್ನು 1 ಸಲ ತಿರುವಿನ ತಿಳ್ಕೊರೆ 45 ಡಿಗ್ರಿ ಬರುತ್ತಿರ್ತೈತಿ. ಇದು ತಿಳಿತ್ರಿ. ಹಂಗಾರೆ ನಮಗೆ 8 ಸಲ ತಿರುವಿರೆ ಇದು ಬರತೈತೆ ಅನ್ನೋದು ಗೊತ್ತಾಯ್ತು. ಹಂಗಾರೆ ಇಲ್ಲಿ ಏನು ಬರಿಬಹುದು ರೀ? ಹೌದು. 45 ಡಿಗ್ರಿ ಇದ್ದಾಗ ರೀ ಇದು ಹೌದು. 45 ಡಿಗ್ರಿಯ ಅತ್ಯಂತ ಚಿಕ್ಕ ಸಮಮಿತಿ ಕೋನದಿಂದ ಅತ್ಯಂತ ಚಿಕ್ಕ ಸಮಮಿತಿ ಕೋನದಿಂದ ಭ್ರಮಣ ಸಮಮಿತಿ ಉಂಟಾಗುತ್ತದೆ. ಭ್ರಮಣ ಸಮಮಿತಿ ಉಂಟಾಗುತ್ತದೆ. ಉಂಟಾಗತ್ತೈತ್ರಿ. ಇಲ್ಲಿ ಟೋಟಲ್ ನಾವು ಎಷ್ಟು ಸಲ ರೊಟೇಟ್ ಮಾಡ್ಬೇಕಾರೆ ಅದನ್ನು 8 ಸಲ ತಿರುವಿದಾಗ ಒಂದು ಪೂರ್ಣ ಸುತ್ತು ತಿರುಗ್ತೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನು 17 ಡಿಗ್ರಿ ಇದ್ದಾಗ ಅನ್ನತ್ತಾರ ಅವ್ರು. ಇಲ್ಲಿ ಏನು ಮಾಡ್ಬೇಕ್ರಿ ನಾವು? ಸೇಮ್ ರೀ, ಅದು ಹೆಂಗೆ ಮಾಡಿರಲಿ ಅದು ಹಂಗೆ 360 ಡಿಗ್ರಿ ಡಿವೈಡೆಡ್ ಬೈ 11 ಮಾಡ್ರೆ ನಿಮಗೆ ಎಷ್ಟು ಬರ್ತೈತೆ ರೀ? 21.18 ಅಂತ ಬರ್ತೈತಿ. ಹಿಂಗಿದ್ದಾಗ ನಾವು ಎಷ್ಟು ತಿರ್ಸ್ಬೇಕಂತ ಗೊತ್ತಾಗಂಗಿಲ್ಲರಲ್ಲ ನಮಗೆ. ಪೂರ್ಣ ಸಂಖ್ಯೆ ಒಳಗೆ ಕೊಟ್ಟಿರ್ತಾರೆ. ಕೋನ ಮಾಪಕ ಅಳತೆಗಳನ್ನು ಪೂರ್ಣ ಸಂಖ್ಯೆ ಒಳಗೆ ಇರ್ತಾವೆ. 0ದಿಂದ 180 360 ಡಿಗ್ರಿ ತನಕ ಏನಿರ್ತಾವೆ ಪೂರ್ಣ ಸಂಖ್ಯೆ ಒಳಗಿರ್ತಾವೆ. ಬಟ್ ಇದೇನು ರೀ ದಶಮಾಂಶ ಸಂಖ್ಯೆಗಳು ಬರತೈತಿ. ನಮಗೆ ಇದನ್ನು ಅದರ ಮೇಲೆ ರಚನೆ ಮಾಡೋಕ್ಕೆ ಆಗಂಗಿಲ್ಲ. ಅದರ ಸಂಬಂಧ ಏನು ಬರಿಬೋದ್ರಿ ಇದನ್ನು? ಇಲ್ಲ 17 ಡಿಗ್ರಿಯ ಅತ್ಯಂತ ಚಿಕ್ಕ ಸಮಮಿತಿಯ ಕೋನದಿಂದ ಭ್ರಮಣೀಯ ಸಮಮಿತಿ ಉಂಟಾಗುವುದಿಲ್ಲ. ಭ್ರಮಣ ಸಮಮಿತಿ ಉಂಟಾಗುವುದಿಲ್ಲ ಅಂತ ಬರೋದು ಬಿಡ್ರಿ. ಉಂಟಾಗುವುದಿಲ್ಲ. ನೀವು ಈ ರೀತಿಯಾಗಿ ಇದನ್ನು ಬರೀಬಹುದು. ಇನ್ನು ನೋಡ್ರಿ ನೆಕ್ಸ್ಟ್ ಏನು ಕೊಟ್ಟರು? ದೆಹಲಿಯ ಹೊಸ ಸಂಸತ್ ಭವನ ಚಿತ್ರ ಕೊಡಲಾಗಿದೆ. ಇದು ಸಂಸತ್ ಭವನ ರೀ. ಈ ರೀತಿಯಾಗಿ ಅದನ್ನು ಆಕೃತಿ ಐತ್ರಿ. ಇದೊಂದು ಸೇಮ ತ್ರಿಭುಜಗತ್ಲೆ ಏನೈತಿ, ಸ್ವಲ್ಪ ಚೇಂಜ್ ಐತಿ. ಇಲ್ಲಿ ಈ ರೀತಿಯಾಗಿ ಐತಿ. ಈ ರೀತಿಯಾಗಿ ಅದರದ ಆಕೃತಿಯನ್ನು ಕೊಟ್ಟರು. ನೋಡ್ರಿ ಇನ್ನು ಇದರ ಮೇಲೆ ಕ್ವಶನ್ ಐತಿ. ಇದರ ಹೊರಭಾಗದ ಸೀಮಾರೇಖೆಯ ಪ್ರತಿಫಲನ ಸಮಮಿತಿಯನ್ನು ಹೊಂದಿದೆಯೇ ಅಂತ ಅಂದಾರೆ. ಇದು ಪ್ರತಿಫಲನ ಸಮಮಿತಿಯನ್ನು ಹೊಂದೈತ್ರಿ? ಹೌದು. ಪ್ರತಿಫಲನ ಸಮಮಿತಿ ಹೊಂದಿದೆ. ಪ್ರತಿಫಲನ ಸಮಮಿತಿ
ಸಮಮಿತಿ ಹೊಂದಿದೆ ಅಂತೈತಿ. ಹೊಂದಿದ್ದಲ್ಲಿ ಸಮಮಿತಿ ರೇಖೆಯನ್ನು ಎಳೀರಿ, ಅವು ಎಷ್ಟಿವೆ ಅಂತೈತಿ. ಈಗ ನನಗೇನು ಮಾಡಬೇಕು, ಸಮಮಿತಿ ರೇಖೆಯನ್ನು ಎಳಿಬೇಕಿಲ್ಲಿ. ಸಮಮಿತಿ ರೇಖೆಯನ್ನು ಎಳಿಬೇಕಂದ್ರೆ ಇಲ್ಲಿ ಕರೆಕ್ಟ್ ನಾ ಇಲ್ಲಿಂದ ಸ್ಟಾರ್ಟ್ ಮಾಡಿನಂದ್ರೆ ರೀ, ಇಲ್ಲಿಂದ ಈ ರೀತಿಯಾಗಿ ಸಮಮಿತಿ ರೇಖೆಯನ್ನು ಎಳಿಬೋದು. ನಿಮಗೆ ಕರೆಕ್ಟ್ ಈಚೆ ಕಡೆ ಅರ್ಧ ಭಾಗ ಸಿಗತೈತಿ. ನಾ ಇನ್ನೂ ಒಂದು ಸಮಮಿತಿ ರೇಖೆಯನ್ನು ಎಳಿಬೋದು, ಈ ರೀತಿಯಾಗಿನೂ ಎಳಿಬೋದು ರೀ. ಇನ್ನು ನಾ ಇಲ್ಲಿಂದನೂ ಏನು ಮಾಡ್ಬೋದು, ಸಮಮಿತಿ ರೇಖೆಯನ್ನು ಎಳಿಬೋದು, ಈ ರೀತಿಯಾಗಿನೂ ಸಮಮಿತಿ ರೇಖೆ ಎಳಿಬೋದು ರೀ. ನಿಮಗೆ ಟೋಟಲ್ ಈ ರೀತಿಯಾಗಿ ಎಷ್ಟು ರೀ ಸಮಮಿತಿಯನ್ನು ರೇಖೆಯನ್ನು ನಾವು ಎಳೆದೆವು. ನೀವೇನು ಮಾಡಬೇಕು, ಇದನ್ನು ಚಿತ್ರ ತೆಗಿಬೇಕು. ಚಿತ್ರ ತೆಗೆದ ಈ ರೀತಿಯಾಗಿ ಸಮಮಿತಿ ರೇಖೆಗಳನ್ನು ತೋರಿಸ್ಬೇಕು. ಅವುಗಳು ಎಷ್ಟಿವೆ ಅಂತ ಅಂದರು, ಸಮಮಿತಿ ರೇಖೆಗಳು ಒಟ್ಟು ಎಷ್ಟು ಅದಾವೆ ರೀ, 3 ಅದಾವು. ಒಟ್ಟು 3 ರೇಖೆಗಳು ಅದಾವು. 3 ರೇಖೆಗಳು. ನೀವು ಈ ರೀತಿಯಾಗಿ ಚಿತ್ರವನ್ನು ತೆಗೀರಿ, ಬರೀರಿ. ನೋಡ್ರಿ ನೆಕ್ಸ್ಟ್ ಏನೈತಿ, ಇದು ತನ್ನ ಕೇಂದ್ರದ ಸುತ್ತಲೂ ಭ್ರಮಣ ಸಮಮಿತಿಯನ್ನು ಹೊಂದಿದೆಯೇ? ಭ್ರಮಣ ಸಮಮಿತಿಯನ್ನು ಹೊಂದೈತೆ ಅಂತ ನೋಡ್ಬೇಕೈತಿ. ಹೌದು. ಏನು ಬರಿಬೋದು ರೀ, ಹೌದು ಭ್ರಮಣ ಸಮಮಿತಿಯನ್ನು ಹೊಂದಿದೆ. ಭ್ರಮಣ ಸಮಮಿತಿಯನ್ನು ಹೊಂದಿದೆ. ಈ ರೀತಿಯಾಗಿ ನೀವು ಬರಿಬೋದು. ಇನ್ನೇನಂತಾರೆ ಅವರ, ಹೊಂದಿದ್ದಲ್ಲಿ ಭ್ರಮಣ ಸಮಮಿತಿಯ ಕೋನವನ್ನು ಕಂಡುಹಿಡಿಯಿರಿ ಅಂತಂದಾರ. ಈಗ ನಾವು ಭ್ರಮಣ ಸಮಮಿತಿ ಆಕೈತೆ ಅಂದ್ರೆ ಮೊದಲು ಏನು ಮಾಡ್ಕೋಬೇಕು, ಅದರದ ಕೇಂದ್ರ ಬಿಂದು ಕಂಡು ಹಿಡ್ಕೋಬೇಕು. ಆ ಕೇಂದ್ರ ಬಿಂದುವಿನಿಂದ ಸಮಮಿತಿ ರೇಖೆಯನ್ನು ಎಳ್ಕೋಬೇಕು ನಾವು. ಈ ರೀತಿಯಾಗಿ ಒಂದು ಎಳ್ಕೊತೀರಿ, ಈ ರೀತಿಯಾಗಿ ಒಂದು ಎಳ್ಕೊತೀರಿ, ಆಮೇಲೆ ಈ ರೀತಿಯಾಗಿ ಒಂದು ಎಳ್ಕೊತೀರಿ. ಈಗ ಎಕ್ಸಾಂಪಲ್ ರೀ, ಕೋನಗಳನ್ನು ಕಂಡುಹಿಡೀರಿ ಅಂದಾರ. ಈಗ ಇಲ್ಲಿ ಟೋಟಲ್ ಎಷ್ಟು ಸಮಮಿತಿ ಕೋನಗಳು ಉಂಟಾದ ನಮಗೆ ಅದನ್ನು ಕಂಡುಹಿಡಿಬೇಕಾಗೈತಿ. ಇನ್ನೊಂದು ಏನು ರೀ, ಇಲ್ಲಿ ಎಷ್ಟು ಕ್ರಮಗಳು ಅದಾವು. ಎಕ್ಸಾಂಪಲ್ ಇದನ್ನು ಏತ ತಗೋತಾನು, ಇಲ್ಲಿಂದ ಇಲ್ಲಿ ಒಂದು ಸಲ ತಿರುಗಿಸಿರಿ, ಇಲ್ಲಿಂದ ಇದು ಒಂದು ಸಲ ತಿರುಗಿಸಿರಿ ಅಂದರೆ ಇಲ್ಲಿ ಬತ್ತು, ಆಮೇಲೆ ಇಲ್ಲಿ ಬರ್ತೈತಿ, ಇನ್ನೊಮ್ಮೆ ಒಂದು ಎಷ್ಟು ಟೋಟಲ್ ನೀವು 3 ಸಲ ತಿರುಗಿಸ್ಬೇಕು. ಇದು ಇಲ್ಲಿ ಬತ್ತು ಅಂದ್ರೆ ಏನು ಮಾಡ್ಬೇಕು ರೀ, 360 ಡಿವೈಡೆಡ್ ಬೈ ಎಷ್ಟು ರೀ, 3 ಒಂದಲೇ 3 ಎರಡಲೇ ಹಂಗಾರೆ 120 ಡಿಗ್ರಿ ಒಂದು ಅಂದ್ರೆ ಆ ಕೋನಗಳನ್ನು ಕಂಡು ಹಿಡಿಯಿರಿ ಅಂತಾರೆ ರೀ. ಆ ಕೋನಗಳು ಭ್ರಮಣ ಸಮಮಿತಿಯ ಕೋನಗಳು. ಭ್ರಮಣ ಸಮಮಿತಿಯ ಕೋನಗಳು. ಯಾವ್ಯಾವ ರೀ, ಮೊದಲ 120 ಡಿಗ್ರಿ ರೀ, 120 ಡಿಗ್ರಿ, ಆಮೇಲೆ 240 ಡಿಗ್ರಿ ರೀ, ಆಮೇಲೆ 360 ಡಿಗ್ರಿ. ನಾ ಇಲ್ಲಿಂದ ಇಲ್ಲಿತ್ತು ರೀ, ಇಲ್ಲಿಂದ ಇಲ್ಲಿ ಬಂದಾಗ ಇದು 120 ಡಿಗ್ರಿ ಆಕೈತಿ. ಇದು ಈಚೆ ಕಡೆ 2ನೇ ಸಲ ತಿರುಗಿಸಿದಾಗ 240 ಡಿಗ್ರಿ ಆಕೈತಿ. 3ನೇ ಸಲ ತಿರುಗಿಸಿದಾಗ 360 ಡಿಗ್ರಿ ಕಂಪ್ಲೀಟ್ ಆಕೈತಿ. ನೀವು ಈ ರೀತಿಯಾಗಿ ಚಿತ್ರ ತೆಗೀರಿ, ಈ ರೀತಿಯಾಗಿ ಗುರ್ತ ಮಾಡಿರಿ, ನಡಿತೈತಿ. ಇನ್ನು ಮುಂದಿನ ಪ್ರಶ್ನೆಗಳನ್ನು, ಮುಂದಿನ ಅಭ್ಯಾಸಗಳನ್ನು ನೋಡ್ರಿ, ಮುಂದಿನ ವಿಡಿಯೋಗಳನ್ನು ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೊಸ ವಿಡಿಯೋಗಳು ದೊರೀತಾವು. ಹೊಸ ವಿಡಿಯೋಗಳು ದೊರೆಯೋದ್ರ ಜೊತೆಗೆ ನೋಟಿಫಿಕೇಷನ್ ಬರ್ತೈತಿ. ಹಾಗೆ ಮುಂದಿನ ಪಾಠದ ಎಲ್ಲ ವಿಡಿಯೋಗಳು ತಯಾರಾಗ್ಯಾವ್ರಿ, ಅದನ್ನು ಪ್ಲೇಲಿಸ್ಟ್ ಒಳಗೈತಿ, ಅಲ್ಲಿ ನೋಡ್ರಿ. ಧನ್ಯವಾದಗಳು.